ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ರೆ ತನುಪ್ರಿಯಾ ಆಚಾರ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಬೆಳಗ್ಗೆನೇ ಮಾರ್ನಿಂಗಿಂದನೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದು ನೀವು ನೋಡ್ತಾ ಇರ್ಬೋದಲ್ಲ, ಇದು ಸ್ಪೆಷಲ್ಲಾಗಿ ನಾನು ಬಿಸಿಬೇಳೆಬಾತ್ ಮಾಡ್ತಾ ಇರೋದು. ಏನಪ್ಪ ಅಂದರೆ ಅಕ್ಕಿ ಬದಲಿಗೆ ನಾನಿಲ್ಲಿ ಗೋಧಿ ನುಚ್ಚನ್ನು ಯೂಸ್ ಮಾಡಿದ್ದೀನಿ. ಇದು ಡಯಾಬಿಟಿಕ್ ಪೇಷಂಟು, ಶುಗರ್ ಪೇಷಂಟ್ಸು ಮತ್ತು ತುಂಬ ಹುಷಾರು ತಪ್ಪಿರ್ತಾರಲ್ಲ ಅಂಥವರಿಗೆ ಈ ಥರ ಒಂದು ಫುಡ್ಗಳನ್ನ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಗೋಧಿ ನುಚ್ಚು, ಬೇಳೆ ಹಾಗೆ ತರಕಾರಿ ಮತ್ತು ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಇಷ್ಟನ್ನು ಕೂಡ ಹಾಕಿ 2-3 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ನಾನು ಇದಕ್ಕೆ ತರಕಾರಿ ಏನೇನು ಹಾಕಿದ್ದೀನಿ ಅಂದರೆ ಬೀನಿಸು, ಕ್ಯಾರೆಟು, ಆಲೂಗೆಡ್ಡೆ ಹಾಗೆ ಈರುಳ್ಳಿ ಮತ್ತು ಟೊಮೊಟೊವನ್ನು ಹಾಕಿದ್ದೀನಿ. ಅದೆಲ್ಲ ಹಾಕಿ 2-3 ವಿಷಲ್ ಹೊಡ್ಸ್ಕೊಂಡಾದಮೇಲೆ ನಾನಿಲ್ಲಿ MTR ಬಿಸಿಬೇಳೆಬಾತ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, MTR ಅವ್ರದ್ದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದು ಪೌಡರ್ಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಬಿಸಿಬೇಳೆಬಾತ್ ಮಾಡಬೇಕಂದ್ರೆ ರೆಗ್ಯುಲರಾಗಿ ಇದೇ ಪೌಡರ್ನ ಹಾಕೋದು, ಇದೇ ಬ್ರ್ಯಾಂಡು. ಸೊ ಅದಾದಮೇಲೆ ನಮ್ಮ ಮನೇಲಿರುವಂಥ ಸಾಂಬಾರು ಪುಡಿಯನ್ನು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ, 2 ಪುಡಿಗೆ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ಲದೆ ಕಲಿಸ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಅನುಸಾರ ನಿಮ್ಮ ಅಳತೆ ತಕ್ಕಂಗೆ ನೀವು ಉಪ್ಪು, ಹುಳಿ, ಖಾರವನ್ನು ಹಾಕೋಬೋದು. ನಾನಿಲ್ಲಿ ನಮ್ಮನೇಲಿ ಸ್ಪೈಸಸ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ, ಆದ ಕಾರಣ ಸ್ವಲ್ಪ ಖಾರನ ಕಮ್ಮಿ ಬಳಸಿದ್ದೀನಿ. ಇದ್ರ ಜೊತೆ ನೀವು ಖಾರದ ಪುಡಿನೂ ಹಾಕೋಬೋದು. ಅದಾದಮೇಲೆ ನಾನಿಲ್ಲಿ ಹುಣಸೆ ರಸವನ್ನು ಸೇರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಹುಣಸೆ ರಸನೂ ಕೂಡ ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹುಳಿ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಾಗುವಷ್ಟು ಹುಣಸೆಹಣ್ಣು ಹುಳಿಯನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಡೆಫಿನೆಟ್ಲಿ ಈ ಒಂದು ಫುಡ್ಡನ್ನು ನಿಮ್ಮ ಮನೇಲಿ ಮಾಡಿ ನೋಡಿ. ಟ್ರಸ್ಟ್ ಮೀ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನಂಬಲ್ಲ. ಸೇಮ್ ಬಿಸಿಬೇಳೆಬಾತ್ ಅಕ್ಕಿಲಿ ನಾವು ಯಾವ ಥರ ಮಾಡ್ತೀವಿ, ಇದು ಕೂಡ ಅದೇ ಒಂದು ಟೇಸ್ಟಿಗೆ ಬರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ. ಕಾಯಿ ತುರಿ ಜೊತೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಇದು ಖಾರ ಇರಲ್ಲ ಒಂದು, ಪ್ಲಸ್ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಯಾರೆಲ್ಲ ಸ್ಪೈಸಸ್ಸು ಸ್ವಲ್ಪ ಮಧ್ಯ ಸಿಗಬೇಕು ಅಂತ ಆಸೆ ಇರುತ್ತೋ ಅಂಥವ್ರಿಗೆ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಅನಿಸುತ್ತೆ. ಬಟ್ ಇದು ಆಪ್ಷನಲ್, ಹಸಿರು ಮೆಣಸಿನ್ಕಾಯಿ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಫ್ರೆಂಡ್ಸ್, ಇದೆಲ್ಲ ನೀಟಾಗಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ನೀವು ದಪ್ಪ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಕುಕ್ಕರ್ ಇಟ್ಬಿಟ್ಟು ಕೆಳಗಡೆಯಿಂದ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನಾನು ಮಾರ್ನಿಂಗೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ ಲಿಪಿ ಜೊತೆ 1 2 3 ಅಂತ ಹೇಳ್ಬಿಟ್ಟು ಅವಳು ಈ ಥರ ಏನು ಹೇಳ್ತೀವಿ ಅಡುಗೆ ಮನೇಲಿ ಕೂತ್ಕೊಂಡು ಅವಳು ಟೈಮ್ ಪಾಸ್ ಮಾಡ್ತಾಳೆ. ಸೊ ನಾನು ಅಡುಗೆ ಮಾಡಬೇಕಾದ್ರೆ, ತಿಂಡಿ ಮಾಡಬೇಕಾದ್ರೆ ಅವಳು ಆಲ್ಮೋಸ್ಟ್ ಅಲ್ಲಿ ನನ್ನ ಪಕ್ಕನೇ ಇರ್ತಾಳೆ. ಯಾಕಂದರೆ ಅವಳು ಸಿಕ್ಕಾಬಟ್ಟೆ ತುಂಟಿ, ಅವಳನ್ನ ಹೊರಗಡೆ ಬಿಡೋಕ್ಕೆ ತುಂಬ ಕಷ್ಟ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಮುಂಚೆ ಆದರೆ ನಮ್ಮ ಅಮ್ಮಂಗೆ ಸ್ವಲ್ಪ ಮಾತಿಗೆ ಮರ್ಯಾದೆ ಕೊಟ್ಬಿಟ್ಟು ಎದ್ರುಕೊಳ್ಳೋಳು. ಈಗ ಯಾರಿಗೂ ಎದ್ರಲ್ಲ, ಪುಷ್ಪ ತಗ್ಗೋದೇ ಇಲ್ಲ ಅಂತಾರಲ್ಲ ಆ ಥರ ಅವಳು ಯಾರಿಗೂ ಎದ್ರೋದೇ ಇಲ್ಲ. ಸೊ ಅದಾದಮೇಲೆ ತಳ ಹಿಡಿಬಾರ್ದು ಅಂತ ಆಗಾಗಲೇ ತಿರುಗ್ಕೋತಾ ಇದ್ದೀನಿ. ಅದನ್ನು ಇನ್ನೊಂದು ಕಡೆ ಶಿಫ್ಟ್ ಮಾಡ್ತಾಯಿದ್ದೀನಿ ಒಲೆಗೆ. ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಲಿ ಅದು ಅಂತ. ಅದಾದಮೇಲೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಸೌಟನ್ನು ಇಟ್ಕೊತಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕೋತಿದ್ದೀನಿ. ಏನಕ್ಕೆ ಇಷ್ಟು ಎಣ್ಣೆ ಹಾಕ್ತಿದ್ದೀನಿ ಅಂದರೆ, ನಾನು ಪ್ರತಿಯೊಂದು ಕಡಲೆಬೀಜ ಹಾಗೆ ಪ್ರತಿಯೊಂದು ಕೊಬ್ಬರಿ ತುರಿಯನ್ನು ಈ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಹಾಕ್ತೀನಿ. ತುಂಬ ಜನ ನಾವು ಬೇಳೆ ಎಲ್ಲ ಕೂಗಿಸ್ಕೋತೀವಲ್ಲ, ಆವಾಗಲೇ ಏನು ಹೇಳ್ತೀವಿ ಕಡಲೆಬೀಜನ ಹಾಕ್ಕೊಬಿಡ್ತೀವಿ. ಬಟ್ ಈ ಥರ ಒಂದು ಸಲ ಮಾಡಿ ನೋಡಿ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಮಾಡ್ತಾ ಇರೋದು ಹೋಟೆಲ್ ಸ್ಟೈಲಲ್ಲಿ ನೀವು ಬಿಸಿಬೇಳೆಬಾತ್ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೆ, ಆ ಟೇಸ್ಟ್ ಅದಕ್ಕೆಲ್ಲ ನಾನು ಇದನ್ನು ಮಾಡ್ತಾ ಇರೋದು. ಆದಷ್ಟು ನೀವೆಲ್ಲ ಇದನ್ನು ಹುರ್ಕೋಬೇಕಂದ್ರೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಇದನ್ನು ಇನ್ನು ಮತ್ತೆ ಬೇಯಿಸಲ್ಲ. ಯಾಕಂದರೆ ಬಿಸಿಬೇಳೆಬಾತ್ ಒಳಗಡೆ ಹಾಕಿ ನೀವು ಬೇಯಿಸಲ್ಲ, ಲಾಸ್ಟ್ಗೆ ಈ ಒಗ್ಗರಣೆ ಮಾಡೋದ್ರಿಂದ ಇದನ್ನು ಆಲ್ಮೋಸ್ಟ್ ಅಲ್ಲೂ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹೊಂಬಣ್ಣ ಬರೋ ತನಕ ಅದನ್ನು ಹುರ್ಕೊಂಡ್ರೆ ಸಾಕು, ಅಂದರೆ ಡೀಪ್ ಫ್ರೈ ಮಾಡಿದ್ರೆ ಸಾಕು. ನಾನಿಲ್ಲಿ ಎಣ್ಣೆಯಿಂದ ಕಡಲೆಬೀಜನ ಹುರ್ಕೊಂಡಿರೋ ಅಂಥದ್ದನ್ನ ಸಪ್ರೇಟ್ ಮಾಡಿ ಅದನ್ನು ನಾನು ಬೇಯಿಸ್ಕೊಂಡಿದ್ದೀನಲ್ಲ ಬಿಸಿಬೇಳೆಬಾತು ಅದರೊಳಗಡೆಗೆ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ, ನಾನು ಹಾಕಿದಾಗ ಎಣ್ಣೆ ಎಷ್ಟಿತ್ತು, ಈಗ ಕಡಲೆಬೀಜ ಎಷ್ಟು ಹೀರ್ಕೊಂಡಿದೆ ಅಂತ. ಅದಾದಮೇಲೆ ಈಗ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ತುರಿ ಅಂದರೆ ಕೊಬ್ಬರಿಯನ್ನು ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕಿರೋದು, ತುಂಬ ಸಣ್ಣಕ್ಕೆ ಹೆಚ್ಚಿ ಅದನ್ನು ಹೊಂಬಣ್ಣ ಬರೋ ತನಕ ಹುರ್ಕೊಂಡು ನಾನಿಲ್ಲಿ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಇದು ಅಷ್ಟೇ, ಎಣ್ಣೆನ ಎಷ್ಟು ಅಬ್ಸರ್ವ್ ಮಾಡುತ್ತೆ ನೋಡಿ. ಬಟ್ ನೀವು ಈ ಥರ ಒಂದು ಬಿಸಿಬೇಳೆಬಾತ್ ಮಾಡೋದ್ರಿಂದ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗುತ್ತೆ. ಒಂದು, ನಿಮ್ಮ ಡಯಟು ಫಾಲೋ ಅಪ್ ಆಗುತ್ತೆ. 2, ಮತ್ತು ಬ್ಲಡ್ ಶುಗರು ಅಥವಾ ಶುಗರ್ ಇರೋ
ಇರೋರಿಗೆ ಯಾರೆಲ್ಲ ಡಯಾಬಿಟಿಕ್ ಪೇಷಂಟ್ಸ್ ಇರುತ್ತೋ ಅವ್ರಿಗೆ ಶುಗರ್ ಲೆವೆಲ್ಲು ಜಾಸ್ತಿ ಆಗಲ್ಲ. ತುಂಬ ಜನ ಅನ್ನದ ಐಟಮ್ಸ್ನ ತಿನ್ನೋಕೆ ಆಸೆ ಮಾಡ್ತಾರೆ. ಏನಾದರೂ ಶುಗರ್ ಏನಾದರೂ ಬಂದಾಗ ಅವರಿಗೆ ಶುಗರು ಇದೆ ಅಂತ ಗೊತ್ತಿದ್ರೂ ಆ ಟೈಮಲ್ಲಿ ಅನ್ನ ಎಲ್ಲ ತಿನ್ನೋಕೆ ಆಸೆ ಆಗುತ್ತೆ. ಅಂಥವ್ರಿಗೆ ಇದನ್ನು ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಕಾದಿರೋ ಎಣ್ಣೆಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಇಂಗನ್ನು ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಹಾಕ್ತಾಯಿಲ್ಲ. ಹಿಂಗೆ ಹಾಕೋದ್ರಿಂದ ಒಂಥರ ಬೇರೆ ಫ್ಲೇವರ್ ಇರುತ್ತೆ. ಸೊ ಅದಾದಮೇಲೆ ಇದೆಲ್ಲ ನೀಟಾಗಿ ಹುರ್ಕೋತಾ ಇದ್ದೀನಿ. ಅದೆಲ್ಲ ನೀಟಾಗಿ ಕರಿಬೇವೆಲ್ಲ ನೀಟಾಗಿ ಹುರಿಬೇಕು, ಯಾಕಂದರೆ ಅದು ಬೇಯಲ್ಲ, ಹೇಳಿದ್ನಲ್ಲ ನಾನು. ಸೊ ಅದೆಲ್ಲ ಆದಮೇಲೆ ನೀಟಾಗಿ ಇದನ್ನು ತಿರುಗ್ಕೋಬೇಕು. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದಲ್ಲ, ಕಡಲೆ ಬೀಜ ಹಾಗೆ ಕೊಬ್ಬರಿ, ನಾನು ಹಾಕಿರೋ ಒಗ್ಗರಣೆ ಎಲ್ಲ ಈ ಥರ ಆಗುತ್ತೆ. ಸೊ ಅದಾದಮೇಲೆ ಆಲ್ಮೋಸ್ಟ್ ಅಲ್ಲೂ ಬಿಸಿಬೇಳೆ ಬಾತು ಪೊಂಗಲ್ ಏನಾದರೂ ಮಾಡ್ತಿದ್ದೀರಾ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುನೇ ಇರಲಿ. ಅದು ಆರಿದ ಮೇಲೆ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನೀವು ಸ್ಟಾರ್ಟಿಂಗ್ ಅಬ್ಸರ್ವ್ ಮಾಡಿ, ಆ ಖಾರ ಹಾಕಬೇಕಾದ್ರೆ ಎಷ್ಟು ತೆಳು ಇತ್ತು, ಈಗ ಆಲ್ಮೋಸ್ಟ್ ಅಲ್ಲ ಅದು ಗಟ್ಟಿಯಾಗಿದೆ. ಅದಲ್ದಲೇ ನಾವು ಗೋಧಿ ನುಚ್ಚನ್ನು ಹಾಕಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಗಟ್ಟಿಯಾಗುತ್ತೆ. ನಾನೀಗ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ರೆಸಿಪಿ ಬೇಕೋ ಅದರದ್ದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದಾಕಿ. ಸೊ ನಿಮ್ಮ ಒಂದು ಪ್ರತಿಯೊಂದು ಕಮೆಂಟ್ಸು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಹುಮ್ಮಸ್ಸನ್ನು ಕೊಡುತ್ತೆ. ಹಾಗೆ ಈ ಥರ ಒಂದು ತಿಂಡಿಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಆರೋಗ್ಯಕರವಾಗಿರ್ತೀವಿ. ಹಾಗೆ ನಾನು ಹೇಳ್ದಂಗೆ ಪೇಷಂಟ್ಸ್ ಯಾರೆಲ್ಲ ಇರ್ತೀರೋ ಅಂಥವರು ಕೂಡ ಇದನ್ನು ಒಂದ್ಸಲ ಮಾಡಿ ತಿನ್ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಾಗಿರುತ್ತೆ ಇವತ್ತಿನ ಬೆಳಿಗ್ಗೆ ವ್ಲಾಗು. ಹಾಗೆ ಇದು ಕಂಟಿನ್ಯೂಟಿವ್ ವ್ಲಾಗು ಟಿಲ್ ಎಂಡ್ ತನಕ ನೋಡಿ, ಏನೆಲ್ಲ ಮಾಡ್ತೀನಿ, ಏನೆಲ್ಲ ಅವತ್ತಿನ ಕೆಲಸ ಇತ್ತು ಅಂತ. ತುಂಬ ಜನ ಕೇಳಿದ್ರಿ ಯಾಕೆ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂತ. ತುಂಬಾ ಹುಷಾರಿರಲಿಲ್ಲ, ಸೊ ಆದ ಕಾರಣ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ. ಅದಾದಮೇಲೆ ಎಲ್ಲ ಡ್ರೆಸ್ ಎಷ್ಟು ಚೆನ್ನಾಗಿದೆ, ನನಗೆ ಯಾವುದೂ ಆಗಲ್ಲ. ಯಾಕಾಗಲ್ಲ ಎಲ್ಲ ನಾನು ಎಲ್ಲವ ಇದು ಯಾವ ಆಗಲ್ಲ ನನಗೆ. ನೋಡಿ ಫ್ರೆಂಡ್ಸ್, ಇದ್ದೇ ನನಗೆ ಬಟ್ಟೆ ಕೊಡಿಸಿದ್ದು. ಹಿಂಗೆ ಬ್ಲಾಕ್ ಈ ಥರ ಮೇಕಪ್ ಕಿಟ್ ಎತ್ಕೊಂಡು ಹಿಂಗೆ ಹೋಗ್ಬೇಕು. ಇದರಲ್ಲಿ ಯಾವ ಗೊಂಬೆ ಬೇಕು ನಿಂಗೆ? ಅನ್ನು ಫಸ್ಟ್ ಅನ್ನು ಕೈ ಸುಟ್ಕೊಬಿಟ್ಟವಳು ಅವಳು, ಬೇಡ ಕೈ ಗಾಯ ಆಗಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಅನೂರು ಬರ್ತಡೇ ಗಿಫ್ಟ್ ಕೊಡ್ತಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬರ್ತಡೇ ಆಗಿ ಎಷ್ಟು ದಿವಸ ಆಯಿತು, ಇವಾಗ ಕೊಡ್ತಿದ್ದಾರೆ ಫ್ರೆಂಡ್ಸ್. ಹಾಯ್ ಮಾಡೆ, ಹಾಯ್ ವಿವರ್ಸ್ ಅಂತ ಹೇಳ್ಬೇಕು. ಎಲ್ಲಿದ್ದೀವಿ ನಾನು? ನಾವಿವಾಗ ಸಹ್ಯಾದ್ರಿ ಥಿಯೇಟ್ರ್ ಅಪೋಸಿಟ್ ಫುಡ್ ಕೋರ್ಟ್. ಅನ್ನು ದುಡ್ಡಿಲ್ವಲ್ಲ, ಏನು ಮಾಡಿದ್ರು ಬಂದು ತಿಂತೀವಿ. ನೋಡಿ ಫ್ರೆಂಡ್ಸ್, ಇವರೇ ಹನುಮ ಅವರು, MUA ಅವರು. ಈಗ ನಾವು ನೂಡಲ್ಸ್ನ ತಿನ್ನಕ್ಕೆ ಬಂದಿದ್ದೀವಿ. ಕಟ್ ಮಾಡಿದ್ರೆ ಎಲ್ಲಿದ್ದೀವಿ ನೋಡಿ ಫ್ರೆಂಡ್ಸ್, ಹಾಗೇನೆ ಇಸ್ಕೋನು. ನೋಡಿ ಫ್ರೆಂಡ್ಸ್, ನನಗೆ ಕೊಡ್ತೀನಿ ಅಂದ್ಬಿಟ್ಟು ಅವಳೇ ತಿಂತಾವಳೆ. ಗೋಬಿ ತಿನ್ನಲ್ಲ ತಗೊಳ್ಳೆ, ಬರೀ ಡವು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹೇಗಿದೆ ತನು? ಯಮ್ಮಿ? ಹೇಗಿದೆ ತನು? ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಒಂದ್ಸಲ ಇಲ್ಲಿ ಬಂದು ತಿನ್ನೋಡಿ. ಸಹ್ಯಾದ್ರಿ ಥಿಯೇಟ್ರು ಆಪೋಸಿಟ್ಗೆ ಆವರಣನೂ ಬಂದ್ಬಿಡ್ತೀವಿ. ಅವ್ರಿಗೆ ನೂಡಲ್ಸ್ ಮಾಡ್ತಾ ಇದ್ದಾರೆ. ಈಗ ತಿಂದ್ಬಿಟ್ಟು ಅವರು ಟೇಸ್ಟ್ ಹೇಳ್ತಾರೆ. ಓಕೆನಾ?
ಉಫ್ ಮಾಡಬೇಕಾನು ಉಫ್ ಮಾಡಿ ನೀವು ಇದೊಂದು ತಿನ್ನೋದೇ ಪ್ರಾಬ್ಲಮ್. ಇಷ್ಟಪಟ್ಟ ಮೇಲೆ ತಿನ್ಬೇಕೀಗ. ಹೇಗಿದೆ? ಆನೆಸ್ಟ್ ರಿವ್ಯೂ ಕೊಡಬೇಕು. ಹೌದಾ? ಇದು ಸನೂರ್ ಹೆಂಗ್ ತುಂಬ ಕೆಳಗಡೆ ಎಲ್ಲ ಉದುರಿಸ್ಕೊಂಡು ಬೀಳಿಸ್ಕೊಂಡು ತಿಂತವಳೆ. ನಮ್ಮ ಲಿಪಿನ ಎಷ್ಟು ಚೆನ್ನಾಗಿ ತಿಂತಾಳೇನು. ಇಷ್ಟು ನಂಗೆ ತುಂಬ ಕೊಟ್ಟರೆ ಫುಲ್ ಪ್ಲೇಟ್ ಅಂದರೆ ಅಷ್ಟೇ ಕೊಡೋದು. ಹಾಗಂತ ಇಷ್ಟೊಂದು ತುಂಬ. ಫ್ರೆಂಡ್ಸ್, ಅನು ಜೊತೆ ಎಲ್ಲ ತಿಂದಾದ್ಮೇಲೆ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ನಾನು ನಮ್ಮ ಮನೆಗೆ ಬಂದೆ. ನಿಜವಾಗ್ಲೂ ಮನೆಗೆ ಬಂದ ತಕ್ಷಣ ನನಗೊಂದು ದೊಡ್ಡ ಶಾಕೇ ಕಾದಿತ್ತು. ಮನೆ ತುಂಬ ಟಾಯ್ಸ್ ಎಲ್ಲ ಫುಲ್ ರಂಪ ಮಾಡಿ ಫುಲ್ ಶಫಲ್ ಮಾಡಿಬಿಟ್ಟಿದ್ಲು. ಲಿಪಿ ಎಷ್ಟು ಕೆಲಸ ಕೊಡ್ತಾಳೆ ಅಂದರೆ ಟ್ರಸ್ಟ್ ಮೀ, ನೀವು ನಂಬಲ್ಲ, ಅಷ್ಟು ಕೆಲಸ ನನಗೆ ಕೊಡ್ತಾಳೆ. ಬೆಳಗ್ಗೆಯಿಂದ ಸಂಜೆ ತನಕ ಕ್ಲೀನ್ ಮಾಡ್ತಾಯಿದ್ರು, ನಮ್ಮ ಮನೆ ಕ್ಲೀನ್ ಮಾಡ್ತಾನೇ ಇರಬೇಕು. ಸೊ ಶಫಲಾಗಿ ಟಾಯ್ಸ್ನೆಲ್ಲ ಒಂದು ಕಡೆ ತೆಗೆದಿಟ್ಬಿಟ್ಟು ನನ್ನ ವ್ಯಾನಿಟಿ ಬ್ಯಾಗ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ವ್ಯಾನಿಟಿ ಬ್ಯಾಗ್ ಮೀನ್ಸ್ ಮೇಕಪ್ ಆರ್ಟಿಸ್ಟ್ ಆಗೋದ್ರಿಂದ ನಾವು ಅದನ್ನು ವ್ಯಾನಿಟಿ ಅಂತಲೇ ಕರೆಯೋದು. ಸೊ ನಂದು ಒಂದು ಮೇಕಪ್ ಕಿಟ್ ಏನಿತ್ತು ಅದ್ರದ್ದು ಫುಲ್ಲು ಶಫಲ್ ಆಗಿತ್ತು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಅಪ್ಡೇಟ್ ಮಾಡ್ಕೋತಾ ಇದ್ದೀನಿ ನನ್ನ ವ್ಯಾನಿಟಿ ಬ್ಯಾಗನ್ನು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಕೂಡ ಯಾವುದು ಅಪ್ಡೇಟ್ ಮಾಡ್ಕೋತಾ ಇರ್ತಾರೆ. ಪ್ರಾಡಕ್ಟ್ ಯಾವುದು ಮಾರ್ಕೆಟಿಗೆ ಲಾಂಚ್ ಆಗಿರುತ್ತೆ ಆ ಪ್ರಾಡಕ್ಟ್ಸ್ನೆಲ್ಲ ಅಪ್ಡೇಟ್ ಮಾಡ್ಕೋತಾ ಇರ್ತಾರೆ. ಫ್ರೆಂಡ್ಸ್, ಅದಾದಮೇಲೆ ಅಲ್ಲಿ ನಿಮಗೆ ಗ್ರೀನ್ ಕಲರ್ ಪ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಸೊ ಆ ಪ್ಯಾಕ್ ಬಂದು ಫಿಟ್ಕರಿ ಅಂತ. ಫಿಟ್ಕರಿ ತುಂಬಾ ನಮ್ಮ ಸ್ಕಿನ್ಗೆ ಬೆನಿಫಿಟ್ಸ್ನ ಕೊಡುತ್ತೆ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಹಾಕಿ, ಅಥವಾ ಏನಾದ್ರು ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ಸ್ಕಿನ್ಗೆ ಎಷ್ಟು ಟ್ರಸ್ಟ್ ಮೀ ಎಷ್ಟು ಚೆನ್ನಾಗಿ ಅದು ನಿಮಗೆ ಬೆನಿಫಿಟ್ಸ್ನ ಕೊಡುತ್ತೆ, ಮತ್ತು ಎಷ್ಟು ಪೋರ್ಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನ ನೀಟ್ ಮಾಡುತ್ತೆ ಅಂತಂದರೆ ಅನ್ಬಿಲೀವಬಲ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಕೀಪ್ ರಾಕಿಂಗ್, ಆಲ್ವೇಸ್ ಶೈನಿಂಗ್ ಆಫ್. ಟೇಕ್ ಕೇರ್ ಆಲ್.